ಇವತ್ತಿನ ದಿನ ಒಂದು ಹೆಮ್ಮೆಯ ದಿನ. ಕರುನಾಡ ಸುಧಾರಕರು ಕರ್ನಾಟಕ ಟಿವಿ ಕನ್ನಡಿಗರ ಒಂದು ಪ್ರತಿಧ್ವನಿ ಆಗಿ ನಮ್ಮ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ಕಾರ್ಯಕ್ರಮ. ಅದೇ ರೀತಿ ಕರ್ನಾಟಕ ಟಿವಿಯ ಬಗ್ಗೆ ನಮಗೆ ಅತಿ ಹೆಚ್ಚು ಹೆಮ್ಮೆ ಇದೆ. ಯಾಕಂದರೆ ಒಂದು ಕನ್ನಡದವರು ಕನ್ನಡಕ್ಕಾಗಿ ಹೋರಾಟ ಮಾಡ್ತಾ, ಹಾಗೆ ಕರ್ನಾಟಕದ ಹಲವಾರು ವಿಷಯಗಳನ್ನ ಸಮಾಜಕ್ಕೆ ಅದೇ ರೀತಿ ಜನರಿಗೆ ಮುಟ್ಟಬೇಕಾದಂಥ ಒಂದು ಸಾಮಾನ್ಯ ಜನರಿಗೂ ಮುಟ್ಟುವಂಥ ರೀತಿಯಲ್ಲಿ ಜನರಿಗೆ ಮುಟ್ಟಿಸ್ತಾ ಇದ್ದಾರೆ. ಅದು ಅವರ ಶೈಲಿ ಆಗಿರ್ಬೋದು. ಅದೇ ರೀತಿ ಯಾಕಂದರೆ ನಾವು ಕೂಡ ಹಲವಾರು ರೀತಿಯಾಗಿ ಸಮಾಜ ಸೇವೆ ಮಾಡ್ತಾ ಇರುವಾಗ ಅವರು ಹಲವಾರು ಜನಕ್ಕೆ ಬೆಂಬಲವಾಗಿ ನಿಂತು ಅದೇ ರೀತಿ ಒಂದು ಉತ್ತಮವಾದಂಥ ಕೆಲಸ ಮಾಡಿದವರಿಗೆ ಒಂದು ಸಮಾಜದ ಸುಧಾರಕರಿಗೆ ಒಂದು ಗುರುತಿಸಿ ಅವ್ರನ್ನೂ ಕೂಡ ಒಂದು ನೆನಪಿಸಿ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ. ನಾನು ಅವರಿಗೆ ತುಂಬ ಹೃದಯದಿಂದ ಆರ್ಥಿಕ ಶುಭಾಶಯಗಳು ತಿಳಿಸ್ತಾ, ಈ ಕರ್ನಾಟಕ ಟಿವಿ ಏನು ತಂಡ ಇದೆ ಇವ್ರಿಗೆ ಇನ್ನೂ ಕೂಡ ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಜನರ ಪ್ರತಿಧ್ವನಿಯಾಗಿ ಒಂದು ಸ್ಯಾಟಲೈಟ್ ಚಾನಲ್ ಆಗಿ ಹೊರಹೊಮ್ಮುತ್ತೀರಾ ಅಂತ ನನ್ನ ಒಂದು ಮನವಿ. ಸರ್, ಕೆಲವು ದಿನಗಳ ಹಿಂದಷ್ಟೇ 70ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿ ನಮ್ಮ ಕರುನಾಡಿಗೆ 70 ವರ್ಷ ಆಗಿದೆ. ಏನು ಹೇಳ್ತೀರಾ? ಈ ನಮ್ಮ ಕರುನಾಡಿಗೋಸ್ಕರ ಹೋರಾಟ ಮಾಡಿದಂಥ ಹಲವಾರು ಜನ ಇವತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಆಗಿರ್ಬೋದು, ಹಲವಾರು ಜನ ನಮ್ಮ ಸಾಮಾಜಿಕ ಕಾರ್ಯಕರ್ತರಾಗಿರ್ಬೋದು, ಅದೇ ರೀತಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ಬೋದು, ಈ ಎಲ್ಲ ಕ್ಷೇತ್ರದಲ್ಲೂ ನಮ್ಮ ಕರ್ನಾಟಕಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತು ಅವರೆಲ್ಲರೂ ಕೂಡ ಒಂದು ಉತ್ತಮವಾದಂಥ ಒಂದು ಬ್ಲೆಸ್ಸಿಂಗ್ಸ್ ಅಂದರೆ ಕನ್ನಡಕ್ಕೋಸ್ಕರ ಕೃಷಿಯನ್ನು ಹಲವಾರು ಜನ ಮಾಡಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಕನ್ನಡಿಗರ ಒಂದು ನಿರ್ಣಯ ಅಂದರೆ ಕನ್ನಡಿಗರ ಒಂದು ಮುಂದಿನ ಕೆಲಸಗಳಂದರೆ ಕನ್ನಡ ಭಾಷೆಯನ್ನು ಇನ್ನೂ ಕೂಡ ಗಟ್ಟಿಯಾಗಿರಬೇಕು. ಅದಕ್ಕೋಸ್ಕರ ಈ ವಿಶ್ವವಿದ್ಯಾಲಯಗಳು ಅದೇ ರೀತಿ ಇನ್ನೂ ಕೂಡ ಹೆಚ್ಚಿನ ಚಿಂತಕರು ಬರಬೇಕಾಗತ್ತೆ. ಅದೇ ರೀತಿ ಸಾಹಿತ್ಯವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕಾಗುತ್ತೆ. ಸೊ ಎಲ್ಲ ಕೆಲಸವನ್ನು ತಾವು ತಮ್ಮ ಕರ್ನಾಟಕ ಟಿವಿಯ ಮೂಲಕ ಮಾಡಿ ಅಂತ ಹೇಳ್ತಾ, ಇನ್ನೂ ಕೂಡ ಈ ಹಲವಾರು ವೇದಿಕೆಯನ್ನು ಸೃಷ್ಟಿ ಮಾಡಿ ಇನ್ನೂ ಕೂಡ ಹೆಚ್ಚಿನ ಕನ್ನಡದ ಕೃಷಿ ಕರ್ನಾಟಕ ಟಿವಿಯ ಮೂಲಕ ಆಗಲಿ ಅಂತ ಹೇಳ್ತಾರೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.